ಮಂಗಳೂರಿನ ಪಾಂಡೇಶ್ವರದ ಪಿಜ್ಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ಫೆಬ್ರವರಿ 3 ಮತ್ತು 4ರಂದು ಮಂಗಳೂರು ಐಸ್ ಕ್ರೀಂ ಪರ್ವ ನಡೆಯಲಿದೆ ಎಂದು ಮಾಲ್ನ ಸೀನಿಯರ್ ಆಪರೇಷನ್ಸ್ ಮ್ಯಾನೇಜರ್ ಸುನಿಲ್ ಹೇಳಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಫೆಬ್ರವರಿ 3 ಹಾಗೂ 4ರಂದು 2 ದಿನಗಳ ಮಂಗಳೂರು ಐಸ್ ಕ್ರೀಂ ಪರ್ವ ನಡೆಯಲಿದ್ದು, ಬೆಳಗ್ಗೆ 11ರಿಂದ ರಾತ್ರಿ 10ರವರೆಗೆ ಇದು ಇರಲಿದೆ. ಇದರಲ್ಲಿ ಐಸ್ ಕ್ರೀಂ ಮಾಡುವ ಪ್ರಾತ್ಯಕ್ಷಿಕೆ, ಐಸ್ ಕ್ರೀಂ ತಿನ್ನುವ ಸ್ಪರ್ಧೆಗಳು ನಡೆಯಲಿದ್ದು, ಖ್ಯಾತನಾಮ ಐಸ್ ಕ್ರೀಂ ಕಂಪನಿಗಳು ಇದರಲ್ಲಿ ಭಾಗವಹಿಸಲಿದೆ ಎಂದರು. ಮಂಗಳೂರಿನ ಜನರಿಗೆ ಒಂದು ಐಸ್ ಕ್ರೀಮ್ ಅನ್ನು ನಾವು ಪರಿಚಯ ಮಾಡಬೇಕು, ವಿಶೇಷ ನಮನೆಯ ವೆರೈಟಿ ನಮನೆಯ ಐಸ್ ಕ್ರೀಮ್ ಅನ್ನು ಪರಿಚಯ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಒಂದು ಈವೆಂಟ್ ಮಾಡ್ತಾ ಇದ್ದಾರೆ ಶನಿವಾರ ಆದಿತ್ಯವಾರ. ವಿಶೇಷ ಅಂದ್ರೆ ಐಸ್ ಕ್ರೀಮ್ ವೆರೈಟಿ ಇರುತ್ತೆ, ಅದ್ರ ಜೊತೆಗೆ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳುವ ಪ್ರಾತ್ಯಕ್ಷಿಕೆ ಇರುತ್ತೆ. ವೆರೈಟಿ ಐಸ್ ಕ್ರೀಮ್ ಜೊತೆಗೆ ಪ್ಲಸ್ ಕೋಲ್ಡ್ ರಿಲೇಟೆಡ್ ಅದರ ಎಲ್ಲ ವಿಷಯಗಳನ್ನ ಪರಿಚಯ ಮಾಡೋದು. ಅದರ ಜೊತೆಗೆ ಇನ್ನೊಂದಿದೆ, ಕಾಂಪಿಟೇಷನ್ ಇದೆ, ಐಸ್ ಕ್ರೀಮ್ ಕಾಂಪಿಟೇಷನ್ಸ್ ಇದೆ. ಬೈ ನೆಕ್ಸಸ್ ಮಾಲ್ ನಲ್ಲಿ ನಾವು ಕಳೆದ 1 ವರ್ಷದಿಂದ ಒಂದು ವಿಭಿನ್ನ ರೀತಿಯ ಇವೆಂಟ್ ಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ರೆಗ್ಯುಲರ್ ಆಗಿ ಮಾಡುವ ಇವೆಂಟ್ಸ್ ಅನ್ನು ಬಿಟ್ಟು ಮಂಗಳೂರಿನ ಜನತೆಗೆ ಯಾವುದು ಸ್ಪಂದಿಸುವಂತಹ ಕಾನ್ಸೆಪ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ನಾವು ಶುರು ಮಾಡಿದ್ದು ಜಾಕ್ ಫ್ರೂಟ್ ಫೆಸ್ಟಿವಲ್ ಅಂತ ಹೇಳಿ. ಆ ಒಂದು ಜಾಕ್ ಫ್ರೂಟ್ ಕಾನ್ಸೆಪ್ಟಿಗೆ ಒಂದು ಲೈಕಿಂಗ್ ನಮ್ಮ ಕಸ್ಟಮರ್ಸ್, ನಮ್ಮ ಮಂಗಳೂರು ಜನತೆಯವ್ರದ್ದು ನಾವು ನೋಡಿದ್ದೀವಿ. ಅದನ್ನ ಮಾಲ್ ಫಾರ್ಮ್ಯಾಟ್ ಅಲ್ಲಿ ಯಾವ ತರ ಮಾಡಬಹುದು ಅಂತ ನಾವು ಜಾಕ್ ಫ್ರೂಟ್ ಫೆಸ್ಟಿವಲ್ ನ ವೆಂಡರ್ಸ್ ನವ್ರನ್ನ ಮೀಟ್ ಆಗಿ ಅವರಿಂದ ಕೂಡ ಒಳ್ಳೆ ರೀತಿಯ ನಮ್ಗೆ ಸಹಕಾರ ಸಿಕ್ಕಿದ್ದು. ಸೊ ನಾವು ಇದನ್ನ ಲಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಆರ್ಗನೈಸ್ ಮಾಡಿದ್ವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ನಮ್ಗೆ. ಸೊ ಅಲ್ಲಿಂದ ನಾವು ಶುರು ಮಾಡಿ ಬೇರೆ ಯಾವ ರೀತಿಯ ಇವೆಂಟ್ ಗಳನ್ನ ಮಾಡಬಹುದು ಅಂತ ಅನ್ಸುವಾಗ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಒಂದು ಕಾಫಿ ಫೆಸ್ಟಿವಲ್ ಅಂತ ಮಾಡಿದ್ವಿ. ಅದಕ್ಕಿಂತ ಮೊದಲು ಚಾಕ್ಲೇಟ್ ಫೆಸ್ಟಿವಲ್, ಚಾಕ್ಲೇಟ್ ಅಂಡ್ ಬೇಕಿಂಗ್ ಫೆಸ್ಟಿವಲ್ ಅಂತ ಕೂಡ ಮಾಡಿದ್ವಿ. ಅದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಇವಾಗ ನಮ್ಮ ಮಂಗಳೂರು ಕ್ಯಾಪಿಟಲ್ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾನೆ ಹೇಳ್ತಾರೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಯಾವ ರೀತಿಯಲ್ಲಿ ನಮ್ಮ ಮಾಲ್ ನಲ್ಲಿ ನಮ್ಮ ಮಂಗಳೂರಿನ ಜನತೆಗೆ ಒಂದೇ ಸೂರಿನ ಅಡಿಯಲ್ಲಿ ವಿಭಿನ್ನ ರೀತಿಯ ಐಸ್ ಕ್ರೀಮ್ ಗಳ ಆಫರಿಂಗ್ಸ್, ಅದನ್ನ ತಯಾರಿ ಮಾಡುವ ಒಂದು ವರ್ಕ್ಶಾಪ್, ಅದೇ ತರ ಐಸ್ ಕ್ರೀಮ್ ತಿನ್ನುವ ಒಂದು ಕಾಂಪಿಟೇಷನ್ ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದ್ದೇವೆ ಈ ವೀಕೆಂಡ್ ಅಲ್ಲಿ. ಸೊ ಬೇರೆ ಬೇರೆ ಬ್ರ್ಯಾಂಡ್ ಗಳಾದಂತಹ ಹ್ಯಾಂಗ್ಯೂ, ಬಾನ್, ಮ್ಯಾಂಗೋ ಬೆರಿ, ಕೈಲಾಸ್, ಮರಿಕೆ, ಸ್ಕೂಪ್ಸೋ, ಫ್ಲೇವರ್ಸ್, ಉಲ್ಲಾಸ್ ಐಸ್ ಕ್ರೀಮ್ ಹಾಗೂ ನಮ್ಮ ಮಂಗಳೂರಿನ ಜನತೆಗೆ ನಾವು ಈ ಒಂದು ಇವೆಂಟ್ ಗೆ ಇನ್ವೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಈ ವೀಕೆಂಡ್ ಬೆಳಗ್ಗೆ 11ರಿಂದ ರಾತ್ರಿ 9 ಗಂಟೆವರೆಗೆ ಮಾಲ್ ನ 3ನೇ ಮಹಡಿಯಲ್ಲಿ ಫುಡ್ ಕೋರ್ಟ್ ಹೊರಗಡೆ ಈ ಎಲ್ಲಾ ಸ್ಟಾಲ್ಗಳು, ನಾನು ಹೇಳಿದಂತ ಬ್ರ್ಯಾಂಡ್ ಗಳ ಸ್ಟಾಲ್ಗಳು ಅವೈಲೇಬಲ್ ಇರ್ತದೆ. ಬಂದು ಟ್ರೈ ಮಾಡಿ ವರ್ಕ್ಶಾಪ್ ಕಾಂಪಿಟೇಷನ್ ಗಳಲ್ಲಿ ಭಾಗವಹಿಸಿ ಈ ಐಸ್ ಕ್ರೀಮ್ ಫೆಸ್ಟಿವಲ್ ನ ಆನಂದ ಪಡಿಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಾಲ್ನ ಮಾರ್ಕೆಟಿಂಗ್ ವಿಭಾಗದ ಅನಿಶಾ, ಮಾಧ್ಯಮ ಸಲಹೆಗಾರ ವೇಣು ಶರ್ಮಾ ಉಪಸ್ಥಿತರಿದ್ದರು.